ಓಕೆ, ಕೇಳಿದ ವಿದ್ಯಾರ್ಥಿಗಳೇ, ಸೊ ಇವತ್ತು ನಾವು ವಸ್ತುಗಳಲ್ಲಿ ಬದಲಾವಣೆಗಳನ್ನ ನೋಡ್ತೇವೆ. ಏನು ನೋಡಿದ್ರೆ ವಸ್ತುಗಳಲ್ಲಿ ಬದಲಾವಣೆಗಳು ಹೆಂಗಾಗ್ತವಪ್ಪ ಅಂದ್ರೆ ಕೆಲವೊಮ್ಮೆ ಅದೇ ವಸ್ತುಗಳು ನಮ್ಗೆ ಸಿಗ್ತಿರ್ತಾವೆ, ಕೆಲವೊಮ್ಮೆ ಆ ವಸ್ತುಗಳು ಬಿಟ್ಟು ಏನಾಗ್ತಾವೆ ಬೇರೆ ಬೇರೆ ಹೊಸ ವಸ್ತುಗಳು ಸಿಗ್ತಿರ್ತಾವೆ. ಸೊ ಇದು ಬದಲಾವಣೆಯಲ್ಲಿ ಎರಡು ವಿಧಗಳು, ಒಂದು ಭೌತಿಕವಾಗಿ ಬದಲಾವಣೆ ಆಗ್ತಿರ್ತಾವೆ, ಒಂದು ರಾಸಾಯನಿಕವಾಗಿ ಬದಲಾವಣೆ ಆಗ್ತಿರ್ತಾವೆ. ಈಗ ನಾವು ಕಲ್ತಿದ್ದಾವೆ 6ನೇ ತರಗತಿಯಲ್ಲಿ ಪರಾವರ್ತಿತಗೊಳಿಸಲಾಗದ ಮತ್ತು ಪರಾವರ್ತಿತಗೊಳಿಸಬಹುದು ಅಂದ್ರೆ ಪುನಃ ಮತ್ತು ಏನಾಗ್ತದೆ ನಮಗೆ ಸಿಕ್ತಿದ್ದು ಹೌದಾ. ಸೊ ಇಲ್ಲಿ ಮೊದಲೇ ಪ್ರಯೋಗನ ನೋಡ್ತಾ ಇದ್ದಾವೆ. ಸೊ ನಮ್ಮ ವಿದ್ಯಾರ್ಥಿ ಏನ್ ಮಾಡಿದಪ್ಪ ಅಂದ್ರೆ ಏನ್ ತೊಗೊಂಡಿದೆ ಹೇಳ್ರಿ, ಬರಫ್ ಐಸ್ ತಂದಿದ್ದಾನೆ ನೋಡಿ, ಅನಿಸ್ತಾ ಇದೆ ಬರಪ. ಹಾ, ಈ ಬರಪ ಯಾವ ಸ್ಥಿತಿ ಇದಪ್ಪ ಅಂದ್ರೆ ಗಟ್ಟಿದೆ, ಗಟ್ಟಿದಾನೆಲ್ಲ ಜಾದುಗಾರ್ ಮಾಡ್ತಾ ಇದ್ದೇನೆ ನಾನು. ಇವಾಗ ಏನ್ ಮಾಡ್ತಾ ಇದ್ದೇನೆ, ಜಾದುಗಾರ್. ಆ ಗಂಡ ಇದ್ದದನ್ನ ಏನೂ ಮಾಡಿದೆ ಅಂತ ತಳ್ಳು ಮಾಡ್ತಾ ಇದ್ದೇನೆ ನಾನು. ನೋಡು, ಮಂಜು ಗಟ್ಟಿದ ಏನಾಗೈತಿ, ಈಗ ನೀರಾಗ್ತಾ ಇದೆ ನೋಡ್ರಿ, ನೀರು ಬಂದಲ್ಲ. ಜಾದುಗಾರ್ ಹೆಂಗ್ ಮಾಡಿದೆ ಇದು ಯಾಕೆ ಬರಪ್ ಏನಿದೆ ಘನ ಸ್ಥಿತಿಲಿದೆ, ಇದು ಆಟೋಮೆಟಿಕ್ ತನ್ನ ಸ್ಥಿತಿ ಬದಲಾವಣೆ ಆಯ್ತು. ಘನ ಇದ್ದದ ಏನಾಯ್ತು, ದ್ರವ ಸ್ಥಿತಿ ಬರ್ತಾ ಇದೆ. ದ್ರವ ಸ್ಥಿತಿಗೆ ಯಾಕೆ ಬರ್ತೈತೆ ಅಂದ್ರೆ ನಮ್ಮ ಬಾಡಿ ಒಳಗೆ ಏನೈತಿ ಹೇಳ್ರಿ, ಹೀಟ್ ಇದೆ. 37 ಡಿಗ್ರಿ ಸೆಲ್ಸಿಯಸ್ ಗೊತ್ತಿದೆ ನಿಮಗೆ. ನಮ್ಮ ದೇಹ ಏನಿದೆ ಅಂದ್ರೆ 37 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೊಂದಿರ್ತಾ ಇದೆ. ಆ ತಾಪದ ಪರಿಣಾಮದಿಂದಾಗಿ ಇದೇನಾಗ್ತಾ ಇದೆ ಹೇಳ್ರಿ, ಕರಗ್ತಾ ಇದೆ. ಕರೆಗೆ ಏನಾಗೈತಿ, ನೀರಾಗ್ತಾ ಇದೆ. ಕರೆಗೆ ಏನಾಗೈತೆ, ನೀರು. ಹಾಗಾದ್ರೆ ನಾವು ಈ ಬರಪಿನಿಂದ ಏನ್ ಮಾಡಿದ್ವಿ ಈಗ, ನೀರನ್ನ ತಯಾರು ಮಾಡಿದವು. ಹಾಗಾದ್ರೆ ನೀರನ್ನ ನಾವ್ ಏನ್ ಮಾಡ್ಬೋದು, ಮತ್ತೆ ಪುನಃ ಕಾಯಿಸ್ತಾ ಇದ್ದಾರೆ. ಇವಾಗ ಏನ್ ಮಾಡ್ಬೋದು ಅಂದ್ರೆ ಕಾಯಿಸ್ಬೋದು, ಹೌದಾ. ಈ ಬರಪನ್ನ ಏನ್ ಮಾಡ್ಬೋದು ಅಂದ್ರೆ ಕಾಯಿಸ್ಬೋದು, ಆಯ್ತಾ. ಹಾ, ಕಾಯಿಸಿದ ನಂತರ ಏನ್ ಮಾಡ್ತದೆ ಹೇಳಿ ನೋಡೋಣ. ಕಾಯಿಸೋಣ ಇದನ್ನ. ಹಾ, ಓಕೆ, ಬಾಪ ಇಲ್ಲಿ ಹಚ್ಚು ಸ್ವಲ್ಪ ನೋಡಿ. ಆ ನೀರನ್ನು ನಾವು ಇವಾಗ ಏನು ಮಾಡೋದಂದ್ರೆ ಕಾಯಿಸ್ತಾ ಇದ್ದಾವೆ. ಆ ನೀರು ಕಾಲು ಏನಾಗ್ತದೆ ನೋಡೋಣ ಬನ್ನಿ. ನಿಮ್ಗೆ ಈಗಾಗಲೇ ಆದ್ಯತೆ ಒಂದು ಪಾಠ ವಸ್ತುವನ್ನ ಬೇರ್ಪಡಿಸುವಿಕೆ ಅನ್ನೋದು, ಹೌದಾ. ಓಕೆ, ಇತ್ತಲ್ಲ ಪಾಠ, ಏನಿಲ್ಲ ಇತ್ತು. ನಾನು ಇದ್ರ ಈಗ ಏನು ಮಾಡ್ತಿದ್ದೇನಪ್ಪ ಅಂದ್ರೆ ಬರ್ಫದ ನೀರನ್ನ ಹಾಕ್ತಾ ಇದ್ದೇನೆ, ನೆನ್ಪಿಟ್ಕೊಳ್ಳಿ. ಬರ್ಫ್ ಇದ್ದದ್ದು ಏನಾಗಿದೆ, ಈಗ ದ್ರವ ಸ್ಥಿತಿಗೆ ಬಂದದ, ನೀರು ಆಗ್ತಾ ಇದೆ. ನೀರಾಗ್ಯದಲ್ಲ, ಎಸ್. ಓಕೆ, ನೀರು ಆಗ್ತಾ ಇದೆ. ಭಾಳ ಬರ್ತಾ ಇದೆ. ಹಾಂ, ಈಗಾಗಲೇ ಏನಿತ್ತು, ಬರ್ಫ್ ಅನ್ನೋದಿತ್ತು, ಕಾಣಿಸ್ತಾ ಇದೆಲ್ಲ ಬರ್ಫದ. ಹಾಂ, ಈ ಬರ್ಫನ್ನ ನಾವೇನು ಮಾಡಿದಾವೆ ಈಗ ಘನ ಸ್ಥಿತಿಯಿಂದ ಯಾವ ಸ್ಥಿತಿಗೆ ತಂದವು, ದ್ರವ ಸ್ಥಿತಿಗೆ ತಂದವು. ದ್ರವ ಅಂದ್ರೆ ಆ ಮಂಜುಗಡ್ಡದ ಏನಾಗೈತಿ, ನೀರಾಗೈತಿ. ಆ ನೀರನ್ನು ನಾವು ಈಗಾಗಲೇ ಇದರಲ್ಲಿ ಹಾಕಿದಾವೆ ಟ್ಯೂಬ್ದಾಗ, ಹೌದಲ್ಲ. ಸೊ ಇವಾಗ ಆ ಘನ ಇದ್ದದ್ದು ದ್ರವ ಸ್ಥಿತಿಲಿದೆ. ಆ ದ್ರವ ಇರ್ತಕ್ಕಂಥ ನೀರು ಈಗ ಶಾಖವನ್ನು ಕೊಟ್ಟಾಗ ಏನಾಗತೈತಿ, ಸೌಂಡ್ ಬರ್ತಾ ಇದೆ. ಸೊ ಇಲ್ಲಿ ಹೊಗೆನೂ ಬರ್ತಾ ಇದೆ, ಅಂದರೆ ಏನಾಗತೈತಿ, ಈಗ ಆವಿ ಆಗ್ತಾ ಇದೆ. ನೀರು ಏನಾಗ್ತಿದೆ, ಆವಿ. ಆವಿ ಅಂದರೆ ಯಾವ ಸ್ಥಿತಿಗೆ ಹೋಗ್ತಾ ಇದೆ, ಅನಿಲ ಸ್ಥಿತಿಗೆ. ಯಾವ ಸ್ಥಿತಿಗೆ, ಅನಿಲ ಸ್ಥಿತಿಗೆ, ಹೌದು ಇಲ್ಲೋ. ಹಾಗಾದ್ರೆ ಇಲ್ಲಿ ಮಂಜುಗಡ್ಡೆ ನಮ್ಮದು ಫಸ್ಟ್ ಮಂಜುಗಡ್ಡೆ ಆಯಿತು. ಈಗ ಯಾನ ಕಾಣ್ತಾ ಇಲ್ಲ, ಸ್ವಲ್ಪ ಉಳಿದದ. ಹಾಗಾದ್ರೆ ನಂಗೆ ಪುನಃ ನಂದೊಂದು ಮಂಜುಗಡ್ಡೆ ಬೇಕಾಗಿದೆ. ಸಿಗ್ಬೋದು ಮಂಜುಗಡ್ಡೆ? ಮಂಜುಗಡ್ಡೆ ಸಿಗ್ಬೋದು, ಸಿಗುತ್ತೆ. ಹೆಂಗೆ ಸಿಗುತ್ತೆ ನೋಡಿ, ಇಲ್ಲಿ ಆವಿಯಾಗಿರೋ ನೀರನ್ನು ನಾವೇನು ಮಾಡ್ಬೋದು, ಈ ರೀತಿ ಒಂದು ಬೇರೆ ಬೇರೆ ಉಪಕರಣಗಳ ಸಹಾಯದಿಂದ ನಾವೇನು ಮಾಡ್ಬೋದು ಹೇಳ್ರಿ, ತೆಗೆದುಕೊಂಡ. ಸೊ ಆ ನೀರನ್ನು ಸಾಂದ್ರೀಕರಣ ಮಾಡ್ಬೋದು. ಆವಿಯನ್ನು ಸಾಂದ್ರೀಕರಣ ಮಾಡಿ ನೀರನ್ನು ತಗೋತಾವೆ. ಆ ನೀರನ್ನು ತೊಗೊಂಡು ಮತ್ತೆ ಏನು ಮಾಡ್ಬೋದು, ಫ್ರಿಜ್ನಾಗ ಇಟ್ಟು ಅಂದ್ರೆ ಮತ್ತೆ ಪುನಃ ನಮಗೇನಾಗ್ತದೆ, ಬರ್ಫ್ ಸಿಗ್ತಾ ಇದೆ ಅಲ್ಲೋ. ಹಂಗಾರೆ ಬರ್ಫ್ ಇದ್ದದನ್ನ ಪುನಃ ಬರ್ಫನ್ನು ಪಡಿಬೋದಲ್ಲ, ಎಸ್. ಹಾಗಾದ್ರೆ ಮಂಜುಗಡ್ಡೆ ಕರಗೋದ, ನೀರಾಗ್ತೈತಿ. ನೀರಿದ್ದದ್ದು ಇಲ್ಲಿ ಆವಿ ಆಗತೈತಿ. ಆವಿ ಇದ್ದದನ್ನು ನೀರಾಗಿ ತಗೋಬೋದು. ಮತ್ತೆ ನೋಡಿ, ಇಲ್ಲಿ ಕೈ ಹಿಡಿದು ಅಂದ್ರೆ ಎಲ್ಲ ನೀರು ಇಲ್ಲೇ ಬರ್ದಾವೆ, ಹೌದೋ ಇಲ್ಲೋ. ನೀರು ಬರ್ದಾವಿಲ್ಲ ಇಲ್ಲಿ, ಎಸ್, ಬರ್ತಾ ಇದಾವೆ ನೀರು ಇಲ್ಲಿ. ಅಂದರೆ ಆವಿಕರಣ ರೂಪದಲ್ಲಿ ಬರ್ತಾ ಇದೆ. ಒಂದೊಂದು ಹನಿಗಳು ಕಂಡು ಬರ್ತಾ ಇದಾವೆ ಇಲ್ಲಿ. ಆ ನೀರನ್ನು ಹಿಡಿದು ಮತ್ತೆ ಏನು ಮಾಡ್ಬೋದು, ನೀರಾಗಿ ಪರಿವರ್ತನೆ ಮಾಡಿ ಅದನ್ನು ಪುನಃ ಮತ್ತೇನು ಮಾಡ್ಬೋದು, ಬರ್ಫನ್ನಾಗಿ ಮಾಡ್ಬೋದು. ಅಂದರೆ ಇಲ್ಲಿ ಮಂಜುಗಡ್ಡೆಯನ್ನು ಪುನಃ ಪಡಿಲಿಕ್ಕೆ ಸಾಧ್ಯ ಆಯಿತು ಇಲ್ಲೋ, ಸಾಧ್ಯ ಇದೆ. ಹಂಗಾರೆ ಇಂಥ ಬದಲಾವಣೆಗೆ ನಾವೇನಂತ ಕರಿತೇವೆ, ಭೌತಿಕ ಬದಲಾವಣೆ. ಎಂಥ ಬದಲಾವಣೆ, ಗೊತ್ತಾಯ್ತಲ್ಲ. ಇಲ್ಲಿ ಸ್ಥಿತಿಗಳು ಚೇಂಜ್ ಅದು, ಘನ ದ್ರವ ಅನಿಲ. ಬಟ್ ವಸ್ತು ಏನಾದರೂ ಚೇಂಜ್ ಐತೇನ, ಇಲ್ಲ. ಮತ್ತೆ ಪುನಃ ಅದು ಸಿಗ್ತಾ ಇದ್ದೇನಿಲ್ಲ. ಇಂಥ ಬದಲಾವಣೆಗೆ ನಾವೇನಂತ ಕರಿತಾವೆ, ಭೌತಿಕ ಬದಲಾವಣೆ. ಗೊತ್ತಾಯ್ತಲ್ಲ, ಎಸ್. ಹಾಂ, ನೋಡ್ರಿ, ಈಗ ನೀರಿನ ಬಗ್ಗೆ ನೋಡಿದ್ವು. ನೆಕ್ಸ್ಟ್ ಇಲ್ಲೊಂದು ತಂತಿ ಇದೆ, ತಾಮ್ರ ತಂತಿ ಇದೆ. ಯಾವ ತಂತಿ ಇದೆ ಇದು, ತಾಮ್ರದ ತಂತಿ. ಕಾಣ್ತಾ ಇದಲ್ಲ, ಈ ತಾಮ್ರದ ತಂತಿಯನ್ನು ನಾನು ಇವಾಗ ಏನು ಮಾಡೋದನ್ನ ಹೇಳ್ರಿ, ಬಿಸಿ ಮಾಡ್ತಾ ಇದ್ದೀನಿ. ಏನು ಮಾಡೈತೆ, ಬಿಸಿ ಮಾಡಿ. ಈಗಲ್ಲ ಇಂಥ ಪ್ರಯೋಗನ ಮಾಡಿದ್ದು ಎಲ್ಲಿ, ಯಾವ ಪಾಠ, ಉಷ್ಣ ಪಾಠದಾಗ. ಈ ಘನ ವಸ್ತುಗಳಲ್ಲಿ ಉಷ್ಣ ಪ್ರಸಾರ ಆಗೋದಕ್ಕೆ ನಾವು ಏನಂತ ಕರಿತಿದ್ದು, ಉಷ್ಣ ವಹನ ಅಂತ ಕರಿತಿದ್ದು.
ಏನಂತ ಕರಿತದೋ ಉಷ್ಣ. ಹಾಂ ನೋಡಪ್ಪ ಇಲ್ಲಿ ನೋಡ್ರಿ ಕಲರ್ ಚೇಂಜ್ ಆಗೈತೇನಲ್ಲ ನೋಡ್ರಿ. ನೋಡ್ರಿ ಕೆಂಪು ಆಗೈತೆ ಅಂದ್ರೆ ತಾಮ್ರ ಕೆಂಪು ಕಾಯ್ತಾ ಇದೆ, ಕೆಂಪು ಕಾಯೈತೆ. ಹಂಗಾರ ಹತ್ರ ಬಣ್ಣದಲ್ಲಿ ಏನೈತೆ, ಬಣ್ಣದಲ್ಲಿ ಏನೈತೆ ಬದಲಾವಣೆ ಆಯಿತು. ಖರೆ ನಮ್ಗೆ ಮತ್ತೆ ಮೊದಲಿಂದ ಬೇಕಾಗಿದೆ ನೋಡ್ರಿ, ಮೊದಲಿಂದ ಬಂದು ನೋಡ್ರಿ ಮತ್ತೆ ಪುನಃ ಹೋಯ್ತಲ್ಲ. ಹಂಗಾರೆ ಮೊದಲಿನ ವಸ್ತುವನ್ನು ಮತ್ತೆ ಪಡೆದಂಗೆ ಐತನಿಲ್ಲ ಅಂದ್ರೆ ಏನು ಹೇಳ್ರಿ, ಒಂದು ಕಬ್ಬಿಣ ಅಥವಾ ತಾಮ್ರ ಅಥವಾ ಲೋಹಗಳನ್ನು ಕಾಯಿಸಿದಾಗ ಕೆಂಪಗೆ ಆಗ್ತಾವ, ಮತ್ತೆ ಪುನಃ ಅವುಗಳನ್ನ ಏನು ಮಾಡ್ಬೋದು, ಪಡಿಬೋದಲ್ಲ. ಹಂಗಾರೆ ಇದು ಅದೇನು ಹೇಳ್ರಿ, ಭೌತಿಕ ಬದಲಾವಣೆ. ಯಾವ ಬದಲಾವಣೆ? ನಾವೇನು ಹೇಳಿದ್ದು, ಸ್ಥಿತಿಗಳ ಬದಲಾವಣೆ ಆಗಿದ್ದು ಮಂಜುಗಡ್ಡೆಯಲ್ಲಿ. ಇದರಲ್ಲಿ ಏನು ಬದಲಾವಣೆ ಆಯಿತು, ಬಣ್ಣ ಏನಾಯ್ತು ಹೇಳ್ರಿ, ಬದಲಾವಣೆ ಆಯಿತು. ಕೆಂಪು ಕಾಯಿಸೈತನಿಲ್ಲ ನೋಡ್ರಿ, ಮತ್ತೊಂದು ಬೇಕಾರೆ ಕೆಂಪು ಕಾಯ್ತಾ ಇದ್ದೇನಿಲ್ಲ ನೋಡ್ರಿ, ನೋಡ್ರಿ ಕಾಣಿಸ್ತಾ ಇದೆ ಕೆಂಪ ನೋಡ್ರಿ, ಪೂರ್ತಿ ಕೆಂಪ ಐತೆ ನೋಡಿ, ಐತಲ್ಲ ಕೆಂಪ ನೋಡ್ರಿ, ಕೆಂಪು ಕಾದಿದ್ದೀನಲ್ಲ. ಈಗ ನಾನು ಪುನಃ ಮತ್ತೆ ಬಿಡ್ತಾ ಇದ್ದೀನಿ, ಹೌದವನು. ಅಂದ್ರೆ ಕೆಲವೊಂದು ವಸ್ತುಗಳು ಬಣ್ಣ ಬದಲಾಯಿಸಿದ್ರು ಸಹಿತ, ಉಷ್ಣವನ್ನು ಪಡೆದರೂ ಸಹಿತ ಅವು ತಮ್ಮ ಗುಣವನ್ನು ಕಳೆದುಕೊಳ್ಳಂಗಿಲ್ಲ. ಹಂಗಾರೆ ಇದು ಯಾವ ಬದಲಾವಣೆ, ಭೌತಿಕ ಬದಲಾವಣೆಗೆ ಉದಾಹರಣೆ ತಂದು ಕರಿತಾ ಇದಾವೆ. ಸೊ ನೆನ್ಪಿಟ್ಕೋರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಿದಪ್ಪ ಅಂದ್ರೆ ಮೇಣದ ಬತ್ತಿ ಇದೆ. ಯಾವ ಬತ್ತಿ ಇದೆ? ಮೇಣದ ಬತ್ತಿ. ಸೊ ಮೇಣದ ಬತ್ತಿಯನ್ನು ನಾವು ಏನು ಮಾಡೋದಪ್ಪ ಅಂದ್ರೆ ಈಗ ಏನು ಮಾಡ್ತದೆ ಹೇಳ್ರಿ, ಓಕೆ ಮೇಣದ ಬತ್ತಿನ ಉರಿಸೋಣ ರೀ, ರೈಟ್. ಓಕೆ, ಸೊ ಮೇಣದ ಬತ್ತಿಯನ್ನು ಉರಿಸ್ಬೇಕಾದ್ರೆ ನಾನು ಒಂದು ಸ್ವಲ್ಪ ನಿಮ್ಗೆ ಐಡಿಯಾ ತೊಗೊತಾ ಇದ್ದೀನಿ. ಇದು ಸ್ವಲ್ಪ ಏನು ತೊಗೊಂಡಿನಿ ಹೇಳ್ರಿ, ದಾರ ತೊಗೊಂಡಿನಿ. ಹಾಗಾದ್ರೆ ಮೇಣದ ಬತ್ತಿಯಿಂದ ಮತ್ತು ಮೇಣದ ಬತ್ತಿ ತಯಾರು ಮಾಡ್ಬೋದು, ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡ್ಬೋದು. ಓಕೆ ನೋಡಿ, ಈಗ ಮೇಣದ ಬತ್ತಿ ಏನಾಗೈತೆ, ಸ್ಟಾರ್ಟ್ ಆಗ್ಯದ, ಮೇಣದ ಬತ್ತಿ ಉರಿತಾ ಇದೆ. ಎಸ್, ಮೇಣದ ಬತ್ತಿ ಏನಾಗೈತೆ ಹೇಳ್ರಿ, ಉರಿತಾ ಇದೆ, ಹೌದಾ. ಸೊ ನೋಡಿ, ಉರಿದು ಆ ಥರ ರಸ ಏನಾಗ್ತದೆ ಹೇಳ್ರಿ, ಕೆಳಗಡೆ ಏನಾಗ್ತಾ ಇದೆ, ಬೀಳ್ತಾ ಇದೆಯಲ್ಲ. ಎಸ್, ಹಾಗಾದ್ರೆ ಇದ್ರ ಆಕಾರ ಕಡಿಮೆ ಹಾಕೋದು ಬರೈತಿಲ್ಲ, ದೊಡ್ಡದು ಏನಾಗೈತೆ ಸಣ್ಣದು ಹಾಕೋದು ಬರ್ತಾ ಇದೆ, ಯಾಕೆ ಸುಡ್ತಾ ಇದೆ ಅದು, ಹೌದಲ್ಲ ನೋಡ್ರಿ, ರೈಟ್. ಓಕೆ, ಹಾಗಾದ್ರೆ ಈ ಮೇಣದ ಬತ್ತಿ ಕರಗಿ ಹೋಗ್ತಾ ಇದೆ. ಮತ್ತು ನಮ್ಮ ಮೇಣದ ಬತ್ತಿ ಸಿಗ್ತೈತೋ ಇಲ್ಲೋ, ಸಿಗ್ತೈತಲ್ಲ. ಎಸ್, ಯಾಕೆ ಸಿಗ್ತೈತೆ ಅಂದ್ಕೊಳ್ಳಿ ಇಲ್ಲಿ ಗಮನಿಸ್ರಿ. ಇದು ಏನಾಗ್ತದೆ, ರಸ ಇದಲ್ಲ, ಇದು ಏನಾಗ್ತದೆ ಹೇಳ್ರಿ, ಈಗ ಹಾಂ ಘನ ಸ್ಥಿತಿಗೆ ಬರ್ತಾ ಇದೆ. ದ್ರವ ಸ್ಥಿತಿ ಇದು ಏನಾಗ್ತದೆ, ಘನ ಸ್ಥಿತಿಗೆ ಬರ್ತಾ ಇದೆ ನೋಡ್ರಿ. ಈ ಕಡೆ ಲಕ್ಷರಿಗೆ. ಓಕೆ, ಇಲ್ಲಿ ಏನಾಗೈತೆ ಹೇಳ್ರಿ, ಹಾಂ ಎಸ್, ಈಗ ಘನ ಸ್ಥಿತಿಗೆ ಬರ್ತಾ ಇದೆ ನೋಡ್ರಿ, ಅದು ಘನ ಸ್ಥಿತಿಗೆ ಬರ್ತಾ ಇದೆ ಅಲ್ರಿ ನೋಡ್ರಿ, ಹೌದಲ್ಲ. ಸೊ ದ್ರವ ಇದ್ದದ್ದು ಏನೈತೆ ಹೇಳ್ರಿ, ಈಗ ಆರೋದ್ರಿಂದ ಏನಾಗ್ತದೆ, ಘನ ಸ್ಥಿತಿಗೆ ಬರ್ತಾ ಇದೆಯಲ್ಲ. ಸೊ ಇದೇ ರೀತಿ ನಾವು ಏನು ಮಾಡ್ಬೋದು ಹೇಳ್ರಿ, ಇನ್ನಷ್ಟು ಹೆಚ್ಚಿಗೆ ರಸವನ್ನು ಹಾಕಿ ಈ ದಾರವನ್ನು ತೆಗೆದ ಮತ್ತು ನಾವು ಏನು ಮಾಡ್ಬೋದು, ಒಂದು ಮೇಣದ ಟೈಪ್ ಗತಿ ಮಾಡ್ಬೋದು. ಮತ್ತು ಪುನಃ ಮತ್ತೇನು ಪಡಿಬೋದು, ಮೇಣದ ಬತ್ತಿಯನ್ನು ಪಡಿಬೋದು. ಹಾಗಾದ್ರೆ ಮೇಣದ ಬತ್ತಿ ಕರಗುವುದು ಏನು ಹೇಳ್ರಿ, ಭೌತಿಕ ಬದಲಾವಣೆ. ಹಾಗಾದ್ರೆ ನಿಮಗೆ ಗೊತ್ತಿರಬೇಕು, ಮೇಣದ ಬತ್ತಿ ಕರಗೋದ್ರಿಂದ ನಮಗೇನೈತೆ ಅಂದ್ರೆ ಮತ್ತೆ ಪುನಃ ಮೇಣದ ಬತ್ತಿ ಪಡಿಬೋದಾ? ಆದ್ರೆ ಇಲ್ಲಿ ಮೇಣದ ಬತ್ತಿ ಒಳಗೆ ಒಂದು ಬತ್ತಿ ಐತ್ಲೆ, ಆ ಬತ್ತಿ ಏನಾಗೈತಿ, ಸುಡಾಯ್. ಅದನ್ನು ಪಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಮೇಣದ ಬತ್ತಿ ಸುಡೋದು ಅದು ರಾಸಾಯನಿಕ ಬದಲಾವಣೆ. ಬಟ್ ಮೇಣದ ಬತ್ತಿ ಕರಗುವುದು ಏನಿದಲ್ಲ ಅದೇನು ಹೇಳ್ರಿ, ಭೌತಿಕ ಬದಲಾವಣೆ. ಮೇಣದ ಬತ್ತಿ ಕರಗುವುದು ಒಂದು ಯಾವ್ದು ಹೇಳ್ರಿ, ಭೌತಿಕ ಬದಲಾವಣೆ. ಗೊತ್ತಾಯ್ತಲ್ಲ. ಎಸ್, ಓಕೆ. ಏನು ಮಾಡ್ತಾ ಇದ್ದಾವೆ ಹೇಳ್ರಿ, ಈಗ ಬ್ಲೇಡ್ ನೋಡಿದಿರಲ್ಲ, ಆ ಬ್ಲೇಡನ್ನು ನಾವು ಏನು ಮಾಡ್ತಾ ಇದ್ದೇವೆ, ಬಿಸಿ ಮಾಡ್ತಾ ಇದ್ದಾವೆ. ಬ್ಲೇಡ್ ಬಿಸಿ ಮಾಡಿದಾಗ ಏನಾಗೈತೆ, ಉಷ್ಣ ಆಗೈತೆ. ಉಷ್ಣದಿಂದ ಏನಾಗೈತೆ ಅದಲ್ಲ, ಕೆಂಪಗಾಗೈತಲ್ಲ. ಓಕೆ, ಕೆಂಪು ಕಾಣ್ತಾ ಇದೆಯಲ್ಲ, ಹಾಂ ಕೆಂಪಗಾಗೈತಲ್ಲ. ಎಸ್, ಬ್ಲೇಡ್ ಏನಾಗ್ತಾ ಇದೆ ಇಲ್ಲಿ, ಕೆಂಪಗಾಗ್ತಾ ಇದೆ, ಹೌದಲ್ಲ. ಎಸ್, ಈಗ ಅದನ್ನು ನಿಧಾನವಾಗಿ ನಾವು ಆರಿಸ್ತಾ ಇದ್ದಾವೆ. ಬ್ಲೇಡನ್ನು ಮ್ಯಾಕ್ ತಗೋರಿ ನೋಡಿರಿ, ಅದ್ರ ಕಲರ್ ಏನಾಯಿತು, ಹೋಯ್ತು, ಅದ್ರ ಉಷ್ಣ ಕಡಿಮೆ ಆಯಿತು, ಹೌದನಿಲ್ಲ. ಮತ್ತು ಮೊದಲಿನ ಸ್ಥಾನಕ್ಕೆ ಬರ್ತಾವಿಲ್ಲೋ. ಹಂಗಾರೆ ಇದೊಂದು ಯಾವ ಬದಲಾವಣೆ ಹೇಳ್ರಿ, ಭೌತಿಕ ಬದಲಾವಣೆ ಅಂತ ಕರಿತಾ ಇದ್ದಾವೆ. ಯಾವ ಬದಲಾವಣೆ, ಭೌತಿಕ ಬದಲಾವಣೆ. ಆಯ್ತಾ. ಏನು ಮಾಡಿದವಪ್ಪ, ನಾವು ದಿನ ಬೋರ್ಡ್ ಮ್ಯಾಗ ಬೇರೆದಿರ್ತಾವಲ್ಲ, ಅದ್ರ ಚಾಕದ ಪುಡಿಯನ್ನು ಕಲೆಕ್ಟ್ ಮಾಡಿದವು. ಏನು ಮಾಡಿದವು, ಚಾಕದ ಪುಡಿಯನ್ನು ಕಲೆಕ್ಟ್ ಮಾಡಿದವು. ಸೊ ಚಾಕದ ಪುಡಿ ಏನಾಗಿದೆ ಹೇಳ್ರಿ, ಮೃದುವಾಗಿದೆ ಈಗ, ಹೌದನಿಲ್ಲ. ಸೊ ಇದನ್ನು ವಿದ್ಯಾರ್ಥಿ ಕೊಡ್ತಾ ಇದ್ದೀನಿ, ಸೊ ಕೈ ಮಾಡಪ್ಪ. ಸೊ ನಮಗೆ ಇವಾಗ ಶಿಕ್ಷೆ ಏನದಪ್ಪ ಅಂದ್ರೆ, ನೀನು ಹೋಮ್ವರ್ಕ್ ಮಾಡ್ಲಾಗಿದ್ದವು, ಹೌದನಿಲ್ಲ, ಮಾಡಿದ್ದೀವಲ್ಲ, ಮಾಡ್ಲಾಗಿದ್ದಿಲ್ಲ. ಹೋಮ್ವರ್ಕ್ ಮಾಡಿದಾಗ ನಾವು ಶಿಕ್ಷೆ ಕೂಡ ಐತಿ. ಏನಪ್ಪ ಅಂದ್ರೆ, ಈಗ ನಿನ್ನಾಗೆಲ್ಲ ಬೋರ್ಡ್ ಮೇಲೆ ಬರ್ದಿಲ್ಲ, ನಮ್ದು ಚಾಕ್ ನಮಗೆ ಬೇಕಾಗೈತಿ. ಈಗ ನಮ್ದು ಚಾಕ್ ಏನೈತಿ, ಬೇಕಾಗ್ಯದ, ಹೌದನಲ್ಲ. ಹಾಗಾದ್ರೆ ಈಗ ನಮ್ಮ ಚಾಕ್ ನಾವು ಪಡ್ಕೋಬೋದು. ಇದನ್ನ ಕುಡಿಯೋದು ಅಂದ್ಬಿಟ್ಟು ಅದರ ಆಕಾರ ಏನಾಗೈತಿ, ಚೇಂಜ್ ಆಗಿದ್ದೀನಲ್ಲ. ಸೊ ಈಗ ಅವ್ನು ಒಂದು ಕೆಲಸ ಕೊಡ್ತಾನೆ, ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದಾನೆ ಇಲ್ಲಿ, ಒಂದು ಚಾಕ್ ಟೈಪ್ ಮಾಡಿಕೊಡಕ್ಕೆ ಹಸ್ತಾನೆ ನಾವು. ಸಾಕಪ್ಪ ನೀರ, ಹಾಂ ಇದ್ರ ಟೈಪ್ ಮಾಡಿ, ಚಾಕ್ ಟೈಪ್ ಮಾಡಿಬಿಟ್ಟು ನಮ್ಗೆ ಚಾಕ್ ನೋಡಿದಿಲ್ಲ. ಹಾಂ, ಈ ರೀತಿ ಚಾಕ್ ಗತೆ ಏನು ಮಾಡು, ರೋಲ್ ಮಾಡಿಕೊಡ್ಬೇಕು. ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀರು ತೊಗೋಬೋದು. ನೀವು ಮನೆ ನೋಡಿರ್ಬೋದು. ಇದನ್ನು ಏನು ಮಾಡ್ತಾರೆ ಹೇಳ್ರಿ,
ಹಿಟ್ಟನ್ನು ಹಾಕ್ತಾರೆ ನೋಡಿದ್ರೆ ಜೋಳ ಹಿಟ್ಟು ಹಾಕ್ಬೋದು ಹಿಟ್ಟ ಜೋಳ ಹಿಟ್ಟು ನೋಡಿದ್ರಲ್ಲ ಜೋಳ ಹಿಟ್ಟು ನಾಲ್ಕು ಕೂಡಲೇ ಗಟ್ಟಿ ಆದಿದ್ದಲ್ಲ ಮತ್ತು ಅದನ್ನು ಒಣಗಿ ಇಟ್ಟರೆ ಮತ್ತೆ ಹಿಟ್ಟು ಆಗೋದಿಲ್ಲ ನಾವು ಹೌದನಲ್ಲ ಹಾಂ ಇನ್ನೊಂದು ಸ್ವಲ್ಪ ಬೇಕಿದೆ ಮಣ್ಣು ಕಲಿಸ್ತಾರೆ ಅವು ಸಣ್ಣ ಇದ್ದ ಆಟ ಏನಿಲ್ಲ ನಾವು ಸಣ್ಣ ಮಣ್ಣು ತೊಗೊಂಡು ಹಸಿ ಮಣ್ಣಿದ್ದಾಗ ಹೊಲ್ದಾಗ ಹೋಗಿ ಗುಬ್ಬಿ ಮಿಣಿಗೈತೆ ಮಾಡೋದ ಕಾಲು ಹಾಕಿ ಮ್ಯಾ ಬಿಡ್ಯಾರ ಅಂತ ನಿಮ್ಮ ಹೊಲಗಳು ಎಲ್ಲದ ನಿಮ್ಮ ನಮ್ಮದು ಎಸ್ ಮಾಡಪ್ಪ ಈಗಾಗಲೇ ಚಾಕ್ಲೇಟ್ ಪುಡಿ ಕೊಡ್ಲಾಗಿತ್ತಂಗ ಇನ್ನೂ ಹೆಚ್ಚಿನ ಚಾಕ್ ಪುಡಿ ಏನತ್ತು ನಾವು ಏನು ಮಾಡ್ಬೋದು ಹೇಳ್ರಿ ಈ ರೀತಿ ಉಂಡೆಗಳನ್ನು ಮಾಡಿ ಸೊ ರೋಲ್ ಟೈಪ್ ಚಾಕ್ ಟೈಪ್ ಉದ್ದಕ್ಕೆ ಮಾಡ್ಬೋದು ಇವುಗಳನ್ನ ಮತ್ತೆ ಏನು ಮಾಡ್ಬೇಕು ಹೇಳ್ರಿ ಒಣಲಿಕ್ಕೆ ಇಡಬೇಕು ಒಣಗಿದ ನಂತರ ಇವು ಏನಾಗಿರ್ತವೆ ಪುನಃ ಮತ್ತು ಚಾಕ್ ಆಗಿ ಏನಾಗಿರ್ತಾವೆ ಅಂದ್ರೆ ಕನ್ವರ್ಟ್ ಆಗಿರ್ತಾ ಇದಾವೆ ಹಾಗಾದ್ರೆ ಚಾಕದ ಪುಡಿನ ಮತ್ತು ನಾವು ಏನು ಮಾಡಿದ್ವಿ ಹೇಳ್ರಿ ಚಾಕನ್ನು ತಯಾರು ಮಾಡಿದ್ವಿ ಹಂಗಾರೆ ಇದೊಂದು ಯಾವ ಬದಲಾವಣೆ ಹೇಳ್ರಿ ಭೌತಿಕ ಬದಲಾವಣೆ ಅಂತ ನೋಡ್ಬೇಕು ಇನ್ನು ಅದೇ ಇಲ್ಲದೆ ಇಲ್ಲಿ ಕೆಲವೊಂದು ಈ ಕಟ್ಟಿಗೆ ತುಂಡುಗಳದಾವ ನಾವು ನೋಡ್ತಾ ಇದಾವೆ ಕಟ್ಟಿಗೆ ತುಂಡು ಕಾಣೋದವಲ್ಲ ಎಸ್ ಸ್ವಲ್ಪ ಕಟ್ಟಿಗೆ ತುಂಡುಗಳದಾವಲ್ಲ ಎಸ್ ಕಟ್ಟಿಗೆ ತುಂಡುಗಳದಾವಲ್ಲ ಈ ಕಟ್ಟಿಗೆ ತುಂಡುಗಳಿಂದ ಇವತ್ತರ ಸೈಜ್ ಏನಾಯ್ತು ಕಡಿಮೆ ಆಯ್ತು ಓದುವುದು ಏನದು ಕಡಿಮೆ ಆಯ್ತು ಮತ್ತು ಈ ಕಟ್ಟಿಗೆ ಹಿಟ್ಟನ್ನು ಪಡೆದುಕೊಂಡ ಮತ್ತು ಪುನಃ ನಾವು ಏನು ಮಾಡ್ಬೋದು ಇವುಗಳನ್ನ ಜೋಡಿಸ್ಬೋದು ಇವುಗಳನ್ನ ಏನು ಮಾಡ್ಬೋದು ಜೋಡಿಸಿ ಕಟ್ಟಿಗೆ ಟೈಪ್ ಮಾಡ್ಬೋದಲ್ಲ ಎಸ್ ಮಾಡ್ಬೋದು ಹಾಗಾದ್ರೆ ಕಟ್ಟಿಗೆ ತುಂಡುಗಳು ಸಹಿತ ಒಂದು ಏನು ಹೇಳ್ರಿ ಭೌತಿಕ ಬದಲಾವಣೆ ಅಷ್ಟೇ ಅಲ್ಲದೆ ಇಲ್ಲೊಂದು ಏನಿದೆ ಹೇಳ್ರಿ ಪೇಪರ್ ಅದ ಕತ್ರಿಗೆ ತಂದು ನಾನೇನು ಮಾಡೋದಪ್ಪ ಅಂದ್ರೆ ಸೊ ಅದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡ್ರಿ ಈಗ ನೋಡಿರಿ ಮೊದಲು ಹೆಂಗಿತ್ತು ನೋಡಿರಿ ನೀವು ಈಗ ನೋಡಿರಿ ಅದರ ಆಕಾರ ಏನಾಯಿತು ಚೇಂಜ್ ಆಯಿತು ಹೌದಲ್ಲೋ ಸೊ ಪುನಃ ಮತ್ತೆ ನಾನು ಏನು ಮಾಡ್ತೀನಿ ಮತ್ತೆ ಈ ಆಕಾರವನ್ನು ಮತ್ತೆ ಕಡಿಮೆ ಮಾಡ್ತಾ ಇದ್ದೀನಿ ಈ ಆಕಾರವನ್ನು ಏನು ಮಾಡಿದೆ ಹೇಳ್ರಿ ಚೇಂಜ್ ಮಾಡ್ತಾ ಇದ್ದೀನಿ ನೆನ್ಪಿಟ್ಕೊರಿ ನೋಡಿರಿ ಮಾಡ್ತಾ ಇದ್ದಾನೆ ಎಸ್ ಸೊ ಇದು ಸಹಿತ ಏನಾಗೈತಪ್ಪ ಅಂದ್ರೆ ಮತ್ತೆ ಚೇಂಜ್ ಆಯ್ತಲ್ಲ ಹಾಗಾದ್ರೆ ನನ್ನೊಂದು ಕಾಗದ ಬೇಕಂದ್ರೆ ನಾವು ಪುನಃ ಕಾಗದವನ್ನು ಕೊಡ್ಲಿಕ್ಕೆ ಸಾಧ್ಯತೆ ಐತಿ ನೆನ್ಪಿಟ್ಕೋರಿ ಇವುಗಳನ್ನ ಮತ್ತೆ ಪುನಃ ನಾವೇನು ಮಾಡ್ಬೋದು ಹೇಳ್ರಿ ಈ ರೀತಿ ಜೋಡಿಸಬಹುದು ಏನು ಮಾಡ್ಬೋದು ಜೋಡಿಸಬಹುದು ಜೋಡಿಸುವುದರ ಮೂಲಕ ಪುನಃ ನಾವೇನು ಮಾಡ್ಬೋದು ನಮ್ಮ ಕಾಗದವನ್ನು ಮತ್ತೆ ಪುನಃ ಏನು ಮಾಡ್ಬೋದು ಪಡಿಬೋದು ಹಾಗಾದ್ರೆ ಈ ಕಾಗದವನ್ನು ಕತ್ತರಿಸುವುದು ಸಹಿತ ಏನು ಹೇಳಿದ್ರೆ ಭೌತಿಕ ಬದಲಾವಣೆಯನ್ನು ನೀಡ್ತಾರೆ ಆಯ್ತಾ ಎಸ್ ಓಕೆ ಓಕೆ ಇವೆಲ್ಲ ನಿಮ್ಗೆ ಗೊತ್ತದೆ ಏನಿವ ಬಲೂನ್ ಸಣ್ಣದಲ್ಲ ಇದ್ರ ಆಕಾರ ಏನೈತಿ ಸಣ್ಣದ ಹೌದಲ್ಲ ಸೊ ಇದ್ರೊಳಗೆ ಏನು ಮಾಡ್ಬೇಕಾಗಿತ್ತು ಈಗ ಗಾಳಿನ ತುಂಬಬೇಕಾಗಿದೆ ಹೌದಲ್ಲ ಸೊ ಗಾಳಿನ ತುಂಬಿದಾರಲ್ಲ ನೋಡ್ರಿ ಬಲೂನ್ ಗಾಳಿ ತುಂಬಿದೆ ಇದ್ರ ಆಕಾರ ಏನಾಗೈತಿ ದೊಡ್ಡದಾಗ್ಯದ ಇದ್ರ ಆಕಾರ ಏನಾಗೈತಿ ಸಣ್ಣದ ಇದ್ರ ಆಕಾರ ಏನಾಗಿದೆ ದೊಡ್ಡದ ಇದ್ರ ಆಕಾರ ಏನಾಗಿದೆ ಸಣ್ಣದ ಈಗ ನಮ್ಮ ಬಲೂನ್ ಬೇಕಾಗಿವ ನಾವು ಅವಾಗ ಅವ್ರು ಏನು ಮಾಡ್ತಾರೆ ಮತ್ತೆ ಪುನಃ ಬಲೂನ್ನ ಪಡಿಲಿಕ್ಕೆ ಸಾಧ್ಯತೆ ಪಡಿಬೋದಲ್ಲ ಪಡಿಬೇಕಾದ್ರೆ ಅದ್ರಲ್ಲಿ ಇರ್ತಕ್ಕಂಥ ಗಾಳಿನ ನಾವೇನು ಮಾಡಬೇಕಾದೈತೆ ಬಿಡಬೇಕಾಗುತ್ತೆ ಬಿಡ್ಬೇಕಾಗುತ್ತಲ್ಲ ನೋಡಿ ಗಾಳಿಯನ್ನು ಬಿಟ್ರೆ ಎಸ್ ಓಕೆ ಹಾಗಾದ್ರೆ ಸೊ ಗಾಳಿಯನ್ನು ಬಿಟ್ಟಾಗ ಮತ್ತೆ ಪುನಃ ಅದೇ ಸ್ಥಿತಿಗೆ ಬಂದಲ್ಲ ಮತ್ತೆ ಪುನಃ ನಾವೇನು ಮಾಡೋದು ಬಲೂನ್ ಬೇಕಾದ್ರೆ ಗಾಳಿ ಉಳಿಸುವುದು ಇಲ್ಲ ಮತ್ತೆ ಅದನ್ನೇ ನಾವೇನು ಮಾಡ್ಬೋದು ಹೇಳ್ರೆ ಪಡಿಬೋದು ಸೊ ಇದು ಸಹಿತ ಒಂದು ಯಾವ ಬದಲಾವಣೆ ಹೇಳ್ರಿ ಭೌತಿಕ ಬದಲಾವಣೆ ಓಕೆ ಎಸ್ ನೆಕ್ಸ್ಟ್ ಇದಾದ ನಂತರ ಮತ್ತೆ ನಾವು ನೋಡ್ತಿದ್ದೇವೆ ಹಾಂ ಇಲ್ಲಿ ಏನಪ್ಪ ಅಂದ್ರೆ ಒಂದು ಬೀಕರ್ ಇದೆ ಸೊ ಬೀಕರ್ ಒಳಗೆ ನಾನೇನು ಮಾಡಿದೆನಪ್ಪ ಅಂದ್ರೆ ಏನು ಹಾಕ್ತಾ ಇದ್ದೇನೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪಿನ ಜೊತೆಗೆ ನಾವೇನು ಮಾಡೋದ್ರಿ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಹೌದಾ ಸೊ 6ನೇ ತರಗತಿಯಲ್ಲಿ ಪಾಠ ಇತ್ತು ನಿಮಗೆ ಉಪ್ಪನ್ನು ಕರಗಿಸುವುದು ಅಂತಂದ ಹೌದಲ್ಲ ವಸ್ತುಗಳನ್ನ ಬೇರ್ಪಡಿಸೋದು ಉಪ್ಪು ನೀರಿನಲ್ಲಿ ಏನಾಗೈತಿ ಇಲ್ಲಿ ಏನಿದೆ ಹೇಳ್ರಿ ಸಕ್ಕರೆ ಇದೆ ಸೊ ಸಕ್ಕರೆಯನ್ನು ಸಹಿತ ನಾನೇನು ಮಾಡ್ತೇನಪ್ಪ ಅಂದ್ರೆ ಸಕ್ಕರೆಗೆ ಸ್ವಲ್ಪ ನೀರನ್ನು ಬೆರೆಸ್ತಾ ಇದ್ದೀನಿ ನೋಡ್ರಿ ಹೌದಲ್ಲ ಎರಡು ಏನಾಗೋದಪ್ಪ ಅಂದ್ರೆ ಕರೆಕ್ಟ್ ಇದೆ ಇವಾಗ ಕರೆಕ್ಟ್ ಆಗೋಲ್ಲ ಸೊ ಇದು ಕರೆಕ್ಟ್ ಇದೆ ನೆಕ್ಸ್ಟ್ ಜೊತೆಗೆ ಇದು ಸಹಿತ ಏನಾಗೈತೆ ಹೇಳ್ರಿ ಕರಗ್ತಾ ಇದೆ ಹೌದಲ್ಲ ಹಾಗಾದ್ರೆ ಮೊದಲು ನಮ್ದು ಉಪ್ಪು ನಮ್ಮ ಕಣ್ಣಿಗೆ ಕಾಣ್ತಾ ಇತ್ತು ಬಟ್ ಇದರ ಉಪ್ಪು ಕಣ್ಣಿಗೆ ಕಾಣ್ತಾ ಇದೆ ಕಾಣೈತೆ ಇಲ್ಲ ಯಾಕೆ ಕಾಣ್ತಾ ಇಲ್ಲ ಹೇಳ್ರಿ ಈಗೆಲ್ಲ ಏನಾಗಿದೆ ಅದ್ರೊಳಗೆ ಕರಗಿ ಬಿಟ್ಟದ ಹಾಗಾದ್ರೆ ನಮ್ಮ ಉಪ್ಪು ಬೇಕಾಗಿದೆ ಉಪ್ಪನ್ನು ಪಡ್ಲಿಕ್ಕೆ ಸಾಧ್ಯದ ಇಲ್ಲ ಉಪ್ಪಿನ ನೀರಾಯ್ತು ಉಪ್ಪು ನಮ್ಗೆ ಬೇಕಾಗಿದೆ ಹಂಗಾರೆ ಪುನಃ ನಾವು ಉಪ್ಪನ್ನು ಪಡ್ಲಿಕ್ಕೆ ಸಾಧ್ಯ ಐತಿ ಹಂಗಾರೆ ಉಪ್ಪನ್ನು ಪಡಿಬೇಕಾದ್ರೆ ನಾವು ಏನು ಮಾಡಬೇಕು ಕಾಯಿಸ್ಬೇಕು ಏನು ಮಾಡಬೇಕು ಕಾಯಿಸ್ಬೇಕು ಕಾದಾಗ ಇದರಲ್ಲಿರುವ ನೀರು ಏನಾಗ್ತದೆ ಇದರಲ್ಲಿರೋ ನೀರು ಆವಿಯಾಗಿ ಹೋಗ್ತದೆ ಕೆಳಗ ಘನ ಪದಾರ್ಥ ಉಳಿತೈತಿ ಅದೇನಾಗಿರ್ತೈತಿ ಹೇಳ್ರಿ ಉಪ್ಪಾಗಿರ್ತಾ ಇದೆ ನೆನ್ಪಿಟ್ಕೊಳ್ಳಿ ಸ್ಫಟಿಕೀಕರಣ ಬೇಕಾದಲ್ಲ
ಸಮುದ್ರದ ದಂಡೆ ನೀರನ್ನ ಇದ್ದಿದ್ದ ಆ ನೀರನ್ನ ಒಂದು ಕಡೆ ಕಲೆಕ್ಟ್ ಮಾಡಿ ಸೂರ್ಯನ ಬಿಸಿಲು ಬಿಟ್ಟು 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 ಅಲ್ಲಿರೋ ನೀರು ಏನಾಗ್ತೈತಿ ಅಂದ್ರೆ ಆವಿಯ ಹೋಗ್ತೈತಿ. ಅವಾಗ ಆ ಸಮುದ್ರದ ದಂಡೆ ಏನು ಅಂದ್ರೆ ಉಪ್ಪು ತಯಾರಾಗುತ್ತೆ. ಆ ಉಪ್ಪನ್ನು ಮತ್ತು ಶುದ್ಧೀಕರಣ ಮಾಡಿ ಫಿಲ್ಟರ್ ಮಾಡಿ ಸಣ್ಣ ಟೈಪ್ ಮಾಡಿ ನಮ್ಗೆ ಹೆಂಗೆ ಬೇಕಂದ್ರೆ ರೆಡಿ ಮಾಡಿ ನಾವು ಮಾಡ್ತಾ ಇದ್ದಾವೆ ಹೌದಲ್ಲ. ಸೊ ಹಾಗಾಗಿ ಈ ಉಪ್ಪಿನ ನೀರಿನಿಂದ ಪುನಃ ನಾವು ಏನು ಮಾಡ್ಬೋದು, ಉಪ್ಪನ್ನು ಪಡಿಬೋದು. ಇನ್ನು ಅದೇ ರೀತಿ ನೀವು ಸಕ್ಕರೆ ನೀರು, ಸಕ್ಕರೆ ಪಾಕ ಹೇಳಿದ್ರಲ್ಲ, ಸಕ್ಕರೆ ಪಾಕ ಮೊನ್ನೆ ಎಲ್ಲೂ ನೋಡಿದಿಲ್ಲ, ಆಗಸ್ಟ್ 15ಕ್ಕೆ ಏನಿತ್ತು ಜಿಲೇಬಿ ಮಾಡಿ ನೋಡಿದ್ರಲ್ಲ. ಜಿಲೇಬಿಯನ್ನ ಮಾಡ್ತಿದ್ರು, ಅದನ್ನು ರುಚಿ ಬರೋ ಸಂಬಂಧ ಆ ಜಿಲೇಬಿನ ಎತ್ತರ ಮುನಿಸ್ತಿದ್ರು ಸಕ್ಕರೆ ಪಾಕದಾಗ. ಆ ಪಾಕದ ಮುನಿಸಿದ್ರು ನಮ್ಗೆ ಕೊಡ್ತಿದ್ರು. ಅವಾಗ ನಮ್ಗೆ ಸಕ್ಕರೆ ಆಗ್ತಿತ್ತು ಇಲ್ಲ, ಮನೆ ಆಗ್ತಂದ್ರೆ ನಾವು ಪ್ಲಾಸ್ಟಿಕ್ ಎಲ್ಲ ಹಂಗೆ ಇಡ್ತಿದ್ವು. ಅವನು ಎಲ್ಲ ತಿಂತಿದ್ದು, ಕೆಳಗೆ ರಸ ಉಳಿತಿತ್ತು. ಆ ರಸ ಹೆಂಗೆ ಕಾಣ್ತದೆ ನಮ್ಗೆ, ಬೆಳ್ಳ ಕಾಣ್ತದೆ ನೋಡಿದ್ರಲ್ಲ, ಬೆಳ್ಳ ಗಟ್ಟಿ ಅದರ ಗತೆ, ಅದೆಲ್ಲ ಏನು ಹೇಳ್ರೆ ಸಕ್ಕರೆ ಅದನ್ನು, ಅದೆಲ್ಲ ಏನು ಹೇಳ್ರೆ ಸಕ್ಕರೆ. ಹಾಗಾಗಿ ಸಕ್ಕರೆ ನೀರಾಗಿರ್ಬೋದು, ಉಪ್ಪಿನ ನೀರಾಗಿರ್ಬೋದು, ಇವೆಲ್ಲ ಏನು ಹೇಳ್ರೆ ಭೌತಿಕ ಬದಲಾವಣೆ. ಅಷ್ಟೇ ಅಲ್ಲದೆ ಇನ್ನು ಇನ್ನೊಂದು ನಾವು ಮಾಡಿದ್ದೇವೆ, ಸುಣ್ಣದ ನೀರಿದೆ. ಏನಿದೆ ಸುಣ್ಣದ ನೀರು. ಈ ಸುಣ್ಣದ ನೀರನ್ನು ಸಹಿತ ನಾವು ಏನು ಮಾಡ್ಬೋದು ಅಂದರೆ ಸುಣ್ಣವನ್ನು ಪಡಿಲಿಕ್ಕೆ ಏನಿದೆ ಸಾಧ್ಯ ಇದೆ. ಈ ಸುಣ್ಣದ ನೀರನ್ನು ಕಾಯಿಸಿದ ತಿಳ್ಕೊಂಡು ಪುನಃ ನಾವು ಏನು ಮಾಡ್ಬೋದು ಸುಣ್ಣವನ್ನು ಪಡಿಬೋದು. ಹಂಗಾರೆ ಇನ್ನ ತನಕ ನಾವು ಏನು ಕಲ್ತು ಹೇಳ್ರೆ ಭೌತಿಕ ಬದಲಾವಣೆ ಬಗ್ಗೆ ಕಲ್ತು. ಭೌತಿಕ ಬದಲಾವಣೆಯಿಂದ ಬೇರೆ ಬೇರೆ ವಸ್ತುಗಳು ಬರ್ತಿದ್ದು ಬೇರೆ ಬೇರೆ ವಸ್ತುಗಳು ಬರ್ತಿದ್ವು, ಅವುಗಳ ಆಕಾರ ಚೇಂಜ್ ಆಗ್ತಿತ್ತು, ಅವುಗಳ ಸ್ಥಿತಿಗಳು ಏನಾಗ್ತದೋ ಚೇಂಜ್ ಆಗ್ತಿತ್ತು. ಇನ್ನೊಂದು ಇದ್ರ ರುಚಿ ಚೇಂಜ್ ಆಗ್ತದೆ ಹೌದನಲ್ಲ, ಇದ್ರದ ರುಚಿ ಚೇಂಜ್ ಆಗ್ತದೆ, ಇದ್ರದ ಬಣ್ಣ ಚೇಂಜ್ ಆಗ್ಯದ ಹೌದನಲ್ಲ, ಎಲ್ಲವೂ ಚೇಂಜ್ ಆಗ್ತಿತ್ತು. ಬಟ್ ಪುನಃ ಅವೇನಾದದ್ದು ಹೇಳಿ ನಮ್ಗೆ ಸಿಗ್ತಿದ್ದು, ಪುನಃ ನಮಗೇನಾಗ್ತಿದ್ದು ಸಿಗ್ತಿದ್ದು. ಯಾವ ವಸ್ತು ಪುನಃ ಪಡ್ಲಿಕ್ಕೆ ಸಾಧ್ಯದ ತಿಳಿದನಲ್ಲ, ಯಾವ ವಸ್ತುನ ಪುನಃ ಪಡ್ಲಿಕ್ಕೆ ಸಾಧ್ಯದೇನೋ, ಯಾವುದರಿಂದ ಹೊಸ ವಸ್ತುಗಳು ರೆಡಿ ಆಗೋದಿಲ್ಲೋ, ಅವೆಲ್ಲ ಎಂಥ ಬದಲಾವಣೆ ಹೇಳ್ರೆ ಭೌತಿಕ ಬದಲಾವಣೆ. ಭೌತಿಕ ಬದಲಾವಣೆಯಿಂದ ಯಾವುದೇ ಹೊಸ ವಸ್ತುಗಳು ಉತ್ಪತ್ತಿ ಆಗುವುದಿಲ್ಲ. ಅವುಗಳನ್ನ ಪುನಃ ನಾವೇನು ಮಾಡ್ಬೋದು, ಪಡೀಲಿಕ್ಕೆ ಸಾಧ್ಯ ಇದೆ. ಸೊ ದಟ್ ಈಸ್ ಯಾವುದು ಅಂತ ಭೌತಿಕ ಬದಲಾವಣೆ ಅಥವಾ ಪರಾವರ್ತಿತಗೊಳಿಸಬಹುದಾದ ಪ್ರಯೋಗ ಬದಲಾವಣೆ ಎಂಬುದನ್ನು ಕರೀತಾರೆ. ಕ್ಲಿಯರ್ ಆಯ್ತಲ್ಲ? ಓಕೆ, ನೆಕ್ಸ್ಟ್ ರಾಸಾಯನಿಕ ಬದಲಾವಣೆ ಬಗ್ಗೆ ನೋಡೋಣ. ರೈಟ್.